ಇತ್ತ ಶಿವಮೊಗ್ಗದಲ್ಲೂ ತುಂಗಾ ಜಲಾಶಯ ಭೋರ್ಗರೆತ. ಭಾರೀ ಮಳೆಗೆ ಗಾಜನೂರಿನ ತುಂಗಾ ಡ್ಯಾಂ ಭರ್ತಿಯಾಗಿದೆ. ತುಂಗಾ ಜಲಾಶಯದ 27 ಗೇಟ್ಗಳು ಓಪನ್. 75,000 ಕ್ಯೂಸೆಕ್ಗೂ ಅಧಿಕ ನೀರು ಬಿಡುಗಡೆ. ಶಿವಮೊಗ್ಗ ನಗರದ ಬಡಾವಣೆಗಳಿಗೆ ಇದೀಗ ನೆರೆ ಭೀತಿ ಎದುರಾಗಿದೆ. ರಾಮಣ್ಣ ಶ್ರೇಷ್ಠಿ ಪಾರ್ಕ್, ಕುಂಬಾರಗುಂಡಿ, ಸೀಗೆಹಟ್ಟಿ ಪ್ರದೇಶಗಳಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಅಯ್ಯಪ್ಪ ಸ್ವಾಮಿ ದೇಗುಲದವರೆಗೆ ನೀರು ಬಂದಿದೆ. ಬಡಾವಣೆ ಜನರಿಗೆ ಮಹಾನಗರ ಪಾಲಿಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಮಹಾನಗರ ಪಾಲಿಕೆ ತೆಗೆದುಕೊಂಡಿದೆ ಕೂಡ. ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಈ ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗದ ಗಾಜನೂರು ತುಂಗಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗ ನಾವು ಗಾಜನೂರು ಡ್ಯಾಂ ಮುಂಭಾಗದಲ್ಲಿದ್ದೇವೆ. ನೋಡ್ಬೋದು 22 ಗೇಟ್ಗಳನ್ನು ಈಗಾಗಲೇ ತೆರೆಯಲಾಗಿದೆ. ಇದೇ ಮೊದಲ ಬಾರಿಗೆ, ಅಂದರೆ ಮುಂಗಾರು ಮಳೆ ಜೂನಲ್ಲಿ ಕೈಕೊಟ್ಟಿತ್ತು. ಜೂನ್ನಲ್ಲಿ ಸ್ವಲ್ಪ ಮಳೆ ಬಂತು. ಅದರ ನಂತರ ಈಗ ಆಗಸ್ಟ್ ಮೊದಲನೇ ವಾರ ಈಗ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಹಾಗಾಗಿ ತುಂಗಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. 22 ಗೇಟ್ ಇದೆ. 22 ಗೇಟ್ಗಳನ್ನ ತೆರೆಯಲಾಗಿದೆ. 22 ಗೇಟ್ ಮೂಲಕವಾಗಿ 82,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ, ಅಂದರೆ ಈ ವರ್ಷದ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮ್ನಿಂದ ನೀರು ಬಿಡ್ತಿರೋದು ಇದೇ ಮೊದಲ ಬಾರಿ ಆಗಿದೆ. ಹಾಗಾಗಿ ಕಳೆದ 2 ತಿಂಗಳಿಂದ ಮುಂಗಾರು ಮಳೆ ಏನು ಕೈಕೊಟ್ಟಿತ್ತು, ಈಗ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ತುಂಗಾ ಡ್ಯಾಂ ಮತ್ತೆ ಭರ್ತಿಯಾಗಿ ಅತ್ಯಧಿಕವಾಗಿ, ಅಂದರೆ ಇವತ್ತು 82,000 ಕ್ಯೂಸೆಕ್ಸ್ ಅಧಿಕ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಡ್ಯಾಮ್ನಿಂದ ನೀರು ಬಿಡಲಾಗಿದೆ. ಆ ಡ್ಯಾಮ್ನಿಂದ ನೀರು ಬಿಟ್ಟ ನಂತರ ತುಂಬಿ ಹರ್ಕೊಂಡು ಹೋಗ್ತಾ ಇದೆ. ಅಂದರೆ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಮತ್ತು ಬಳ್ಳಾರಿ, ದಾವಣಗೆರೆ, ಗದಗ ಮತ್ತು ಹಾವೇರಿ 4-5 ಜಿಲ್ಲೆಗಳಿಗೆ ವರದಾನ ಅಂತಂದರೆ ಈ ತುಂಗಾ ಡ್ಯಾಮ್ ನೀರು. ಈ ಡ್ಯಾಮ್ನಿಂದ ನೀರು ಹರಿದೋದ ನಂತರ ಮುಂದೆ ಲಕ್ಷಾಂತರ ರೈತರಿಗೆ ಇಲ್ಲಿ ಅನುಕೂಲ ಆಗುತ್ತೆ. ಹಾಗಾಗಿ ಇವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈಗ ನೀರು ಹರಿತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಆತಂಕ ಇತ್ತು, ಬರಗಾಲ ಬಿದ್ದಿದೆ, ನೀರು ಬರ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಆಗಿದೆ ಅಂತೇಳಿ. ಆದರೆ ಆ ಒಂದು ರೀತಿಯ ಆತಂಕ ದೂರ ಆಗಿದೆ ಅಂತ ಹೇಳ್ಬೋದು. ಮಲೆನಾಡು ಭಾಗದಲ್ಲಿ, ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಏನು ಮಳೆ ಸುರಿತಾ ಇದೆ, ಅದರ ಪರಿಣಾಮವಾಗಿ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. 82,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತದೆ. ನೋಡ್ಬೋದು ನೀರಿನ ಬಗ್ಗೆ ಹೇಗೆ ಅಂತೇಳಿ. ಆ ನೀರು ಬಂದು ಅಪ್ಪಳಿಸ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ. 82,000 ಕ್ಯೂಸೆಕ್ಸ್ ನೀರು 22 ಗೇಟ್ ಮೂಲಕವಾಗಿ ನದಿಗೆ ಬಿಡಲಾಗ್ತದೆ. ಇದೊಂದು ದೃಶ್ಯ ನೋಡ್ಬೋದು ಹೇಗಿದೆ ಅಂತೇಳಿ. ನೀರು ಏಕಕಾಲಕ್ಕೆ 22 ಗೇಟ್ ಓಪನ್ ಆಗಿದ್ದರಿಂದ 82,000 ಕ್ಯೂಸೆಕ್ಸು ನೀರು ನದಿಗೆ ಬಿಡಲಾಗ್ತದೆ. ನೀರಿನ ಬಗ್ಗೆ ನೋಡ್ಬೋದು ಯಾವ ರೀತಿ ಹಾಲಿನ ನೊರೆಯಂತೆ ಇಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಏನು ತುಂಗಾ ನದಿ ಇದೆ, ತುಂಗಾ ನದಿ ತುಂಬಿ ತುಳುಕ್ತಾ ಇದೆ. ಅಪಾಯ ಮಟ್ಟದಲ್ಲಿ ತುಂಗಾ ನದಿ ಹರಿತಾ ಇದೆ. ಇದರ ಪರಿಣಾಮವಾಗಿ, ಅಂದರೆ ಶಿವಮೊಗ್ಗ ನಗರದಲ್ಲಿರುವಂಥ ಏನು ತುಂಗಾ ನದಿಯ ತಟದಲ್ಲಿರುವಂಥ ಬಡಾವಣೆ ಇದೆ, ಆ ಬಡಾವಣೆಗಳಿಗೀಗ ಒಂದು ರೀತಿಯ ನೆರೆಯ ಭೀತಿ ಕೂಡ ಕಾಡ್ತಾ ಇದೆ. ಈಗಾಗಲೇ ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಮುನ್ಸೂಚನೆ ಕೊಟ್ಟಿದ್ದಾರೆ. ಇನ್ನೂ ಜಾಸ್ತಿ ನೀರನ್ನು ಡ್ಯಾಮ್ನಿಂದ ಹೊರಗೆ ಬಿಟ್ಟರೆ ಅನೇಕ ಬಡಾವಣೆಗಳಿಗೆ ನೆರೆ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಆತಂಕ ಇತ್ತು, ಆ ಆತಂಕ ದೂರ ಆಗಿದೆ. ಡ್ಯಾಮ್ಗಳು ಭರ್ತಿಯಾಗಿದೆ. ತುಂಗಾ ನದಿ ತುಂಬಿ ತುಳುಕ್ತಾ ಇದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ.